ಟಿಡಿಪಿ ಸರ್ಕಾರದ ವಿರುದ್ಧ ಜಗನ್ಮೋಹನ್ ರೆಡ್ಡಿ ಸಮರ ಸಾರಿರುತ್ತದೆ. ಈಗ ಟಿಡಿಪಿ ಸರ್ಕಾರ ಮಾಡುವಂತ ಆರೋಪಗಳಿಗೀಗ ಜಗನ್ಮೋಹನ್ ರೆಡ್ಡಿ ಈಗ ಸಮರ ಸಾರಿದ್ದಾರೆ. ಇಂದು ಮಧ್ಯಾಹ್ನ 3 ಗಂಟೆಗೆ ಮಹತ್ವದ ಸುದ್ದಿಗೋಷ್ಠಿಯನ್ನು ಈಗ ಜಗನ್ ಕರೆದಿರುವಂತದ್ದು. ಟಿಡಿಪಿ ನಾಯಕರು ಮಾಡಿರುವಂತಹ ಸಾಲು ಸಾಲು ಆರೋಪಗಳಿಗೆ ರೆಡ್ಡಿ ಕೌಂಟರ್ ಕೊಡಲು ರೆಡಿಯಾಗಿರುವಂತದ್ದು. ಲಡ್ಡು ವಿಚಾರದಲ್ಲಿ ಖುದ್ದು ಹಾಲಿ ಮುಖ್ಯಮಂತ್ರಿ ಜಗನ್ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ತಿರುಪತಿ ತಿಮ್ಮಪ್ಪನ ಲಡ್ಡು ವಿಚಾರದಲ್ಲಿ ಈಗ ಲಡಾಯಿ ಆಗ್ತಿರುವಂತದ್ದು. ಅಲ್ಲಿನ ಟಿಡಿಪಿ ಸರ್ಕಾರದ ವಿರುದ್ಧ ಜಗನ್ಮೋಹನ್ ರೆಡ್ಡಿ ಸಮರವನ್ನು ಸಾರಿದ್ದಾರೆ. ಇಂದು ಮಧ್ಯಾಹ್ನ 3 ಗಂಟೆಗೆ ಮಹತ್ವದ ಸುದ್ದಿಗೋಷ್ಠಿಯನ್ನ ಜಗನ್ ಕರೆದಿದ್ದಾರೆ. ಟಿಡಿಪಿ ನಾಯಕರು ಮಾಡಿರುವಂತಹ ಸಾಲು ಸಾಲು ಆರೋಪಗಳಿಗೆ ಕೌಂಟರ್ ಕೊಡಲು ಜಗನ್ ರೆಡ್ಡಿ ರೆಡಿಯಾಗಿರುವಂತದ್ದು. ಲಡ್ಡು ವಿಚಾರವಾಗಿ ಟಿಡಿಪಿ ಶಾಸಕರು ನಾಯಕರು ಸಾಲು ಸಾಲು ಆರೋಪ ಮಾಡಿದ್ರು. ತಿರುಪತಿ ತಿಮ್ಮಪ್ಪನ ಲಡ್ಡಿಯಲ್ಲಿ ಪ್ರಾಣಿಗಳ ಕೊಬ್ಬನ್ನು ಬಳಸ್ತಾ ಇದೆ ಅನ್ನೋ ಮಾತನ್ನ ಟಿಡಿಪಿ ಶಾಸಕರು ಆರೋಪ ಮಾಡಿದ್ರು. ಅವರಷ್ಟೇ ಅಲ್ಲ, ಸದ್ಯದ ಮುಖ್ಯಮಂತ್ರಿ ಆಗಿರುವಂತಹ ಚಂದ್ರಬಾಬು ನಾಯ್ಡು ಅವರು ಕೂಡ ಈ ವಿಚಾರವನ್ನು ಎತ್ತಿದ್ರು. ಜಗನ್ಮೋಹನ್ ರೆಡ್ಡಿ ಸಮಯದಲ್ಲಿ, ಅವರ ಆಳ್ವಿಕೆಯ ಸಮಯದಲ್ಲಿ ತಿಮ್ಮಪ್ಪನ ಈ ಒಂದು ಲಡ್ಡುದಲ್ಲಿ ಪ್ರಾಣಿಗಳ ಕೊಬ್ಬನ್ನು ಬಳಸಲಾಗ್ತಿತ್ತು ಅನ್ನೋ ಒಂದು ಆರೋಪ ಮಾಡಿದ್ರು. ಹಾಗಾಗಿ ಟಿಡಿಪಿ ನಾಯಕರು ಮಾಡಿರುವಂತಹ ಈ ಒಂದು ಆರೋಪಕ್ಕೆ ತಿರುಗೇಟು ಕೊಡಲು ಇದೀಗ ಮಧ್ಯಾಹ್ನ 3 ಗಂಟೆಗೆ ಜಗನ್ಮೋಹನ್ ರೆಡ್ಡಿ ಈಗ ಸಭೆಯನ್ನು ಕರೆದಿದ್ದಾರೆ. ಮಹತ್ವ ಸುದ್ದಿಗೋಷ್ಠಿಯನ್ನು ಮಾಡಲು ಕರೆದಿರುವಂಥದ್ದು. ಏಕೆ ಅಂತಂದ್ರೆ ಇದು ಕೋಟ್ಯಾಂತರ ಭಕ್ತರ ನಂಬಿಕೆಗೆ ಇರುವಂಥದ್ದು. ತಿರುಪತಿ ತಿರುಮಲ ಲಡ್ಡು ಅಂತಂದ್ರೆ ಆ ಪ್ರಸಾದ ಅಂತಂದ್ರೆ ಆ ಪ್ರಸಾದದ ಮೇಲೆ ಕೋಟ್ಯಾಂತರ ಭಕ್ತರ ನಂಬಿಕೆ ಇದೆ. ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಿದ ಲಡ್ಡು ಸೇವನೆ ಸ್ವೀಕರಿಸಲೇಬೇಕು ಅನ್ನೋ ನಂಬಿಕೆ ಇರುತ್ತದೆ. ಅದೇ ನಂಬಿಕೆ ಮೇಲೆ ಈಗ ಅಲ್ಲಿನ ಸರ್ಕಾರಗಳು ಈಗ ನಂಬಿಕೆ ಕೊಳ್ಳಿ ಇಟ್ಟಿರುವಂಥದ್ದು. ಆ ಲಡ್ಡುನಲ್ಲಿ, ತಿರುಪತಿ ತಿಮ್ಮಪ್ಪನ ಲಡ್ಡುನಲ್ಲಿ ಜಗನ್ಮೋಹನ್ ಸರ್ಕಾರ ಇದ್ದಂತಹ ಸಮಯದಲ್ಲಿ ಪ್ರಾಣಿಗಳ ಕೊಬ್ಬನ್ನು ಬಳಸ್ತಾ ಇದ್ರು ಅನ್ನೋ ಆರೋಪ ಕೇಳಿ ಬಂದಿದೆ. ಈ ಒಂದು ಆರೋಪದಡಿ ಇಂದು ಮಧ್ಯಾಹ್ನ 3 ಗಂಟೆಗೆ ಮಹತ್ವದ ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ ಜಗನ್ಮೋಹನ್ ರೆಡ್ಡಿ. ಜಗನ್ ಸರ್ಕಾರದ ಅವಧಿಯಲ್ಲಿ ತಿರುಪತಿ ಲಡ್ಡು ತಯಾರಿಕೆಗೆ ಬಳಸಿದ ತುಪ್ಪವನ್ನು ರಾಷ್ಟ್ರೀಯ ಹೈನು ಅಭಿವೃದ್ಧಿ ಮಂಡಳಿಯ ಪ್ರಯೋಗಾಲಯಕ್ಕೆ ಕಳಿಸಿಕೊಡಲಾಗಿತ್ತು. ಇದೀಗ NDDB ಪ್ರಯೋಗಾಲಯ ತುಪ್ಪವನ್ನು ಪರೀಕ್ಷಿಸಿ ವರದಿಯನ್ನು ಕೂಡ ನೀಡಿದೆ. ಜಗನ್ಮೋಹನ್ ರೆಡ್ಡಿ ಸರ್ಕಾರದ ಅವಧಿಯಲ್ಲಿ ಲಡ್ಡು ತಯಾರಿಕೆಗೆ ಬಳಸಿದಂತಹ ತುಪ್ಪದಲ್ಲಿ ಪ್ರಾಣಿಗಳ ಕೊಬ್ಬು ಇದೆ ಅನ್ನೋದು ಈಗ ಖಾತರಿಯಾಗಿರುವಂಥದ್ದು. NDDB ಕೊಟ್ಟಿರುವಂತಹ ಪ್ರಯೋಗಾಲಯದ ವರದಿ ಪ್ರಕಾರ ಆ ಒಂದು ಲಡ್ಡುನಲ್ಲಿ ಪ್ರಾಣಿಗಳ ಕೊಬ್ಬು ಇದೆ ಅನ್ನೋದು ಈಗ ಬಹಿರಂಗವಾಗಿದೆ. ಅದಷ್ಟೇ ಅಲ್ಲ, ವರದಿ ಹೇಳುತ್ತಿರುವ ಪ್ರಕಾರ ಸುಮಾರು 14 ಪದಾರ್ಥಗಳನ್ನ ತುಪ್ಪಕ್ಕೆ ಬಳಸಲಾಗಿದೆ ಅಂತೆ. ಪ್ರಾಣಿಗಳ ಕೊಬ್ಬು ಮಿಕ್ಸ್ ಆಗಿದೆ ಅನ್ನೋದು ಎಷ್ಟು ಮುಖ್ಯವೋ, ಯಾವೆಲ್ಲ ಪ್ರಾಣಿಗಳ ಕೊಬ್ಬು ಮಿಶ್ರಣಗೊಂಡಿದೆ ಅನ್ನೋದು ಕೂಡ ಅಷ್ಟೇ ಮುಖ್ಯವಾಗಿರುವಂಥದ್ದು. ಅದೇ ಸಂಗತಿ ಈಗ ಬೆಂಕಿ ಹಚ್ಚಿರುವಂಥದ್ದು. ಇದೇ ವಿಚಾರಕ್ಕೆ ಟಿಡಿಪಿ ನಾಯಕ ಅನ್ನಂ ವೆಂಕಟರಮಣ ರೆಡ್ಡಿ ಇರ್ಬೋದು, ಇವರೆಲ್ಲರೂ ಕೂಡ ಈಗ ಜಗನ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಒಂದೊಂದೇ ಸಂಗತಿಯನ್ನು ಬಿಚ್ಚಿಟ್ಟು ಕಟು ಟೀಕೆಯನ್ನು ಮಾಡ್ತಾ ಇದ್ದಾರೆ. ಕಟು ಟೀಕೆಯ ಮೂಲಕ ಜಗನ್ಮೋಹನ್ ರೆಡ್ಡಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಜಗನ್ ಸರ್ಕಾರದ ಅವಧಿಯಲ್ಲಿ ಲಡ್ಡು ತಯಾರಿಕೆಗೆ ಬಳಸಿದ ತುಪ್ಪದಲ್ಲಿ ದನದ ಕೊಬ್ಬನ್ನು ಬಳಸಿದ್ದಾರೆ ಅನ್ನೋ ಸ್ಫೋಟಕ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಈ ಒಂದು ಲಡ್ಡು ತಯಾರಿಕೆಯಲ್ಲಿ ಬಳಸಿರುವಂತಹ ತುಪ್ಪದಲ್ಲಿ ದನದ ಕೊಬ್ಬನ್ನು ಬಳಸಿದ್ದಾರೆ ಅನ್ನೋ ಸ್ಫೋಟಕ ಹೇಳಿಕೆಯನ್ನ ಟಿಡಿಪಿ ನಾಯಕರು ಕೊಟ್ಟಿರುವಂತದ್ದು. ಇದೀಗ ಆಂಧ್ರ ರಾಜಕೀಯದಲ್ಲಿ ಲಡ್ಡು ಲಡಾಯಿ ಜೋರಾಗಿರುವಂತದ್ದು. ಈ ಒಂದು ಹೇಳಿಕೆ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಇಂದು ಮಧ್ಯಾಹ್ನ 3 ಗಂಟೆಗೆ ಮಹತ್ವದ ಸುದ್ದಿಗೋಷ್ಠಿಯನ್ನ ಜಗನ್ ಕರೆದಿದ್ದಾರೆ. ಇದಲ್ಲದೆ
ಹೈಕೋರ್ಟ್ ಮೆಟ್ಟಿಲೇರಲು ಕೂಡ ಜಗನ್ ರೆಡಿ ಆಗಿರುವಂಥದ್ದು. ಅದಕ್ಕೋಸ್ಕರನೇ ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆಗೆ ಜಗನ್ ಒತ್ತಡ ಕೂಡ ಹಾಕಿದ್ದಾರೆ. ಇದೆಲ್ಲವನ್ನು ಚರ್ಚೆ ಮಾಡಲಿಕ್ಕೆ ಮಧ್ಯಾಹ್ನ 3 ಗಂಟೆಗೆ ಮಹತ್ವ ಸುದ್ದಿಗೋಷ್ಠಿಯನ್ನ ಜಗನ್ ಕರೆದಿರುವಂಥದ್ದು. ಈಗಾಗಲೇ ಆಂಧ್ರ ಸರ್ಕಾರ ಈ ಒಂದು ಲಡ್ಡು ವಿಚಾರವಿಟ್ಕೊಂಡು ಪ್ರಯೋಗಾಲಯಕ್ಕೆ ಕಳಿಸಿತ್ತು. NDDB ಪ್ರಯೋಗಾಲಯಕ್ಕೆ ಈ ಒಂದು ಲಡ್ಡುವನ್ನ ಕಳಿಸಿಕೊಟ್ಟಿತ್ತು ಆಂಧ್ರ ಸರ್ಕಾರ.